ನಾನು ನಿನ್ಗೆ ಏನಾಗ್ಬೇಕು? ನೀವು ನನಗೆ ಪ್ರಿಯಕರನಾಗ್ಬೇಕು. ಅಷ್ಟೇ ಅಲ್ಲ, ಮುಂದೆ ನನ್ನ ಪತಿ ದೇವನಾಗ್ಬೇಕು. ಹಾಗಾದ್ರೆ ಈ ಪ್ರಿಯಕರನ ಮಾತು ಮೀರೋದಿಲ್ಲ ತಾನೆ? ಪ್ರಿಯಕರನ ಮಾತು ಮೀರಿದವಳು ಅವಳು ಹೆಣ್ಣಲ್ಲ, ನರರಾಕ್ಷಸಿ. ನೋಡಿ, ನಿಮ್ದು ಯಾವುದೇ ಮಹತ್ವವಾದ ವಿಷಯವನ್ನು ಈಗಲೇ ಹೇಳಿ, ಈ ಸದ್ಯಕ್ಕೆ ನಾನು ಮಾಡಿ ಮುಗಿಸುತ್ತೇನೆ ಅಷ್ಟೇ. ನೋಡ್ ಕವಿತಾ, ಈ ಪ್ರಿಯಕರನ ಮಾತು ಮೀರೋದಿಲ್ಲ ಅಂತ ನನಗೆ ವಚನ ಕೊಡು. ಏಕೆ ನಾಗೇಶ್, ಈಗಿನ ಪ್ರಿಯಕರ್ಮಿ ಮೇಲೆ ನಿಮ್ಗೆ ಅಷ್ಟೊಂದು ವಿಶ್ವಾಸವಿಲ್ವೇ? ಹಾಗಾದ್ರೆ ತೆಗೆದುಕೊಳ್ಳಿ ವಚನ. ಈಗ ನನಗೆ ಸಂತೋಷವಾಯ್ತು. ನೋಡ್ ಕವಿತಾ, ನನ್ನ ಹೃದಯದಲ್ಲಿ ಬೆಂಕಿ ಹಚ್ಚಿ ಉರಿಯುತ್ತಿದೆ. ಆ ಉರಿತಿರೋ ಬೆಂಕಿಗೆ ಮೇಲೆ ಮಳೆ ಬರ್ತಾ ಇದೆ, ಏನು ಯೋಚನೆ ಮಾಡಬೇಡಿ ನನಗೆ. ನೀನು ಆ ತಣ್ಣೀರು ಈ ಮಳೆ ತರಾನೇ ತಣ್ಣೀರು ಹೇಳ್ತಿ, ಅದು ಅರ್ಥ ಕೆಲಸ ನಿಂದು. ಬನ್ನಿ, ನಿಮ್ಮಿಷ್ಟದಂತೆ ಆಗ್ಲಿ, ಆಮೇಲೆ ಮಾತಾಡಿದ್ರಾಯ್ತು. ಕವಿತಾಳನ್ನು ನಿನ್ನ ಕೊರಳಿಗೆ ಕಟ್ಟಿ ನಿಮ್ಮ ಮನೆತನನೇ ಸರ್ವನಾಶ ಮಾಡಲಾಗಲೇ ಈ ನನ್ನ ಮನಸ್ಸಿಗೆ ಶಾಂತಿ. ಯಾರಕ್ಕವ್ರ ಆಗ್ಯಾನ ಚಂದ್ರಕಾಂತ ಅವನು ಮಾಡ್ಯಾನ. ಈ ಊರಿನ ಅಗರ್ಭ ಶ್ರೀಮಂತನಾದ ನಾಗೇಶ ಗೌಡ ಎಂದರೆ ಗಡ ಗಡ ನಡಗುತ್ತಾರೆ ಈ ಊರಿನ ಜನ. ಇದೇ ನಾನು ನಿಮ್ಗೆ ಹಾಕ್ತಿರುವ ಮೊದಲನೇ ಸವಾಲ್. ಕವಿತಾಳನ್ನು ನಿಮ್ಮ ಮನೆ ಸೇರಿಸಿ ಅಣ್ಣ ತಮ್ಮಂದರನ್ನು ಬೀದಿ ಪಾಲು ಮಾಡಿದಾಗಲೇ ಈ ನನ್ನ ಮನಸ್ಸಿಗೆ ಶಾಂತಿ. ಇದೇನು ದೇವ್ರ ಗುಡಿಗೆ ಹೋಗಿ ಬರ್ತೀನಿ ಅಂತ ಹೋದ ಕವಿತಾ ಇನ್ನೂ ಏಕೆ ಬರಲಿಲ್ಲ? ನನ್ನ ಮನಸ್ಸು ಅವಳಿಗಾಗಿ ಕಾಯುತ್ತಿದೆ. ಯಾವ ವಿಚಾರದಲ್ಲಿ ಇರುವಂತೆ ಕಾಣ್ತಾ ಇದೆಯಲ್ಲ, ಏನ್ ವಿಚಾರ ಮಾಡ್ತಾ ಇದ್ದೀರಾ? ಯುದ್ಧ ಹುಟ್ಟಾಕವ್ರು ಕಂಡ್ರೆ ನನಗಾಗಲ್ಲ. ಯುದ್ಧಕ್ಕೆ ಹೆದರ್ಕೊಂಡು ಓಡೋಗೋರ್ ಕಂಡ್ರು ನನಗಾಗಲ್ಲ. ನಾನೇನಿದ್ರು ಆ ಕಾಡಿ ಕೇಳೋದು, ಎದುರಾಳಿಗಳಿಗೆ ಎದೆ ಬಗದು ರಕ್ತ ಚಲ್ಲಾಡಿಯ ರಕ್ತ ಸುರಿಸ್ಕೊಂಡು ಓಡಿ ಹೋಗೋದು ನೋಡ ನಾನು.
ಹಾಯ್ ಫ್ರೆಂಡ್ಸ್, ಎಲ್ಲರೂ ಹಂಗಿದ್ದೀರಿ, ಆರಾಮಿದ್ರೇನು? ನಾವು ಕೂಡ ಆರಾಮದೀವಿ ನೋಡ್ರಿ ಫ್ರೆಂಡ್ಸ್. ನಾನು ಇವತ್ತು ನಾಟಕದ ವಿಡಿಯೋ ಹಾಕಾಗತ್ತೀನಿ ನೋಡ್ರಿ. ನಮ್ಮ ತಮ್ಮ ಅದನ್ರಿ ಫ್ರೆಂಡ್ಸ್, ಅದು ವಿಡಿಯೋ ನೋಡ್ರಿ. ಚಸ್ಮಾದವ ಈಗ ಮಾತಾಡಕತ್ತಾನಲ್ರಿ, ನಮ್ಮ ತಮ್ಮ ಅದನ್ನ ನೋಡ್ರಿ. ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟೇ.